ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಅಯೋಧ್ಯ ರಾಮ ಮಂದಿರದ ರಾಮಲಲ್ಲ ನೋಡುವುದಕ್ಕೆ ಹೊರಟಿದ್ದೇವೆ. ಉತ್ತರ ಪ್ರದೇಶ ಅನ್ಕೊಂಡ್ರ? ಅಲ್ಲ, ಇದು ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿರುವ ಏಕೈಕ ರಾಮಲಲ್ಲ ಗಣೇಶ. ಇದನ್ನು ಶ್ರೀ ಸಿದ್ಧಿವಿನಾಯಕ ಮಿತ್ರ ಮಂಡಳಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಭಿನ್ನವಾಗಿಯೇ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಈ ವರ್ಷ ಏನಪ್ಪ ವಿಶೇಷ ಅಂತಂದರೆ, ಈ ವರ್ಷ ಬೆಳ್ಳಿ ಹಬ್ಬ ಮಹೋತ್ಸವ. ನೀವು ಎಂಟ್ರೆನ್ಸಲ್ಲಿ ನೋಡ್ತಿರ್ಬೋದು ಎಷ್ಟು ಅಲಂಕಾರಗೊಳಿಸಿದ್ದಾರೆ ಅಂತಂದೇಳಿ, ಎಷ್ಟು ಅದ್ಧೂರಿಯಾಗಿ ಕಾಣ್ತಿದೆ ಲೈಟಿಂಗ್ಸ್ ಎಲ್ಲ. ಹೀಗಂದರೆ ಇನ್ನು ಒಳಗಡೆ ಹೀಗಿರ್ಬೋದು ಅಂತ ಕ್ಯೂರಿಯಾಸಿಟಿನ ನೋಡ್ಬೇಕು. ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಒಳಗಡೆ ಕಾಣುವಂತಹ ಭವ್ಯವಾಗಿರ್ತಕ್ಕಂಥ ಮಂಟಪ. ನೀವು ಇಲ್ಲಿ ನೋಡ್ತಿರ್ಬೋದು ಆ ಮಂಟಪವನ್ನು ಎಷ್ಟು ವಿಜೃಂಭಣೆಯಿಂದ ಅಲಂಕಾರಗೊಳಿಸಿದ್ದಾರೆ ಅಂತಂದೇಳಿ. ಮತ್ತು ನೀವು ಸೈಡ್ಗೆಲ್ಲ ನೋಡ್ತಿರ್ಬೋದು, ಫೋಟೋಸ್ ಎಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು. ಆ್ಯಕ್ಚುಲಿ ಈ ಫೋಟೋಸ್ ಎಲ್ಲ ಅಯೋಧ್ಯೆ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಲು ಕಾರಣೀಕರ್ತ ಮತ್ತು ಕಾರಣೀಭೂತರಾದವರು. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ರಾಮಲಲ್ಲ ಮೂರ್ತಿ ಶಿಲ್ಪಿ, ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಅವರದ್ದು ಕೂಡ ಒಂದು ಫೋಟೋ ನೀವಲ್ಲಿ ನೋಡಲಿಕ್ಕೆ ಕಾಣಸಿಗುತ್ತೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ನೀವು ಕ್ಯೂನಲ್ಲಿ ನಿಂತು ಕೊನೆಗೂ ಗರ್ಭಗೃಹ ಅಂತ ಏನು ಹೇಳ್ತೀವಲ್ಲ ನಾವು, ಅಲ್ಲಿ ಕೊನೆಗೂ ಬಂದ್ಬಿಟ್ವಿ. ಇಲ್ಲಂತರೂ ರಾಮಲಲ್ಲ ಗಣೇಶ ದರ್ಶನಕ್ಕೆ ಕೆಲವು ಜನ ಆದರೆ ಫೋಟೋಸು ವಿಡಿಯೋಸು ತಗೊಳ್ಳೋರೇ ಬಹಳ ಜನ. ಕೊನೆಗೂ ರಾಮಲಲ್ಲ ಗಣೇಶನ ದರ್ಶನದಿಂದ ನಮ್ದಂತರೂ ಕಣ್ಣು ತುಂಬ್ಕೊಂಡ್ಬಿಟ್ವಿ. ನೀವು ನೋಡ್ತಿರ್ಬೋದು, ಮೇಲೆ ನಿಂತಿರೋರೆಲ್ಲ ಕ್ರೌಡ್ ಕಂಟ್ರೋಲ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗ್ಬಿಟ್ರು. ಅಷ್ಟು ಕ್ರೌಡ್ ಇತ್ತು ಗೊತ್ತಾ. ಇಲ್ಲಿ ನೀವು ನೋಡಬಹುದು, ದಿವ್ಯ ಮಂಟಪವನ್ನು ಮತ್ತು ಅದರ ಅಲಂಕಾರವನ್ನು ಎಷ್ಟು ಸೂಕ್ಷ್ಮವಾಗಿ ಮರುಕಳಿಸಿದ್ದಾರೆ. ರಾಮಲಲ್ಲ ಗಣೇಶನನ್ನು ರಾಮಲಲ್ಲನ್ನೇ ಗಣೇಶನನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು ಇದೊಂದು ಅಮೋಘ ಪ್ರಯತ್ನ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ರಾಮಲಲ್ಲ ಗಣೇಶನ ಒಂದು ದರ್ಶನವನ್ನು ಪಡೆದು ಫೋಟೋವನ್ನು ತೆಗೆದುಕೊಂಡು ಉತ್ಸಾಹದಿಂದ ಮರುಕಳಿಸ್ತಿದ್ರು. ಅದೇ ರೀತಿ ನಮಗೂ ಈ ರಾಮಲಲ್ಲ ಗಣೇಶನ ಹತ್ತಿರ ಒಂದು ಫೋಟೋವನ್ನು ತೆಗೆದುಕೊಳ್ಳುವ ಅವಕಾಶ ನಮಗೂ ಕೂಡ ಸಿಕ್ತು ಅಂತಕ್ಕಂಥ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನೇಕರು ಅಯೋಧ್ಯೆಗೆ ಹೋಗಿ ನಾವು ರಾಮನ ನೋಡ್ಬೇಕಲ್ಲಪ್ಪ, ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಬೇಕಲ್ಲಪ್ಪ ಅಂತ ಅಂದ್ಕೊಂಡಿರೋರೆಲ್ಲ ಬಳ್ಳಾರಿಯಲ್ಲೇ ರಾಮಲಲ್ಲ ಗಣೇಶನ ರೂಪದಲ್ಲಿ ಅಯೋಧ್ಯೆನ ರಾಮನನ್ನು ಮತ್ತು ರಾಮನ ದರ್ಶನವನ್ನು. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.